ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಸೈಡೆಡ್ ಲವ್ ಯಾಕೆ ತುಂಬಾ ನೋವು ಕೊಡುತ್ತೆ ಅದರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಕಂಪ್ಲೀಟ್ ಆಗ್ಲಿ, ನಿಮ್ಮ ಸಪೋರ್ಟ್ ಇದೇ ತರ ಇರ್ಲಿ ಅಂತ ಹೇಳ್ತಾ, ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಬಹುದು, ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ 100% ಸಿಗುತ್ತೆ. ಬಿಕಾಸ್ ನೀವು ಕೊನೆ ತನಕ ನೋಡಿದ್ರೇನೆ ವಿಡಿಯೋಗೆ ಒಂದು ಕ್ಲಾರಿಟಿ ಏನ್ ಹೇಳಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಅರ್ಥ ಆದಾಗ್ಲೇನೆ ಸೊ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆ ಸಿಚುವೇಶನ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ನಿರೀಕ್ಷೆ ಇರುತ್ತೆ ಬಟ್ ಪ್ರತಿಫಲ ಯಾವುದೇ ಕಾರಣ ಸಿಗ್ತಾ ಇರಲ್ಲ. ಒನ್ ಸೈಡೆಡ್ ಲವ್ ಏನಿರುತ್ತಲ್ಲ, ಎಕ್ಸಾಂಪಲ್ ಈಗ ನೀವು ಪ್ರೀತಿ ಮಾಡ್ತಿರ್ತೀರಿ, ಅವ್ರು ನಿಮ್ಮನ್ನ ಕೇರ್ಲೆಸ್ ಮಾಡ್ತಾರೆ, ನೀವು ತುಂಬಾ ಅಗಾಧವಾದ ನಂಬಿಕೆ ಪ್ರೀತಿ ಕೊಟ್ಟಿರ್ತೀರಿ, ಸೊ ಅವ್ರಿಗೆ ನಿಮ್ಮ ಮೇಲೆ ಆ ತರದ್ದು ಫೀಲೇ ಇಲ್ಲ ಅಂದಾಗ ನಿಮ್ಮ ನಿರೀಕ್ಷೆ ಇರುತ್ತೆ, ಅಲ್ಲಿಂದ ಪ್ರತಿಫಲ ಏನು ಬರ್ತಾ ಇರಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ ನಿಮ್ಗೆ ಸಿಗ್ತಾ ಇರಲ್ಲ. ಅವಾಗ ಏನಾಗತ್ತೆ, 101% ಕಣ್ಣೀರ್ ಜಾಸ್ತಿ ಇರುತ್ತೆ. ನಿರೀಕ್ಷೆ ಪ್ಲಸ್ ಏನಿರುತ್ತೆ, ಈಗ ನಿಮ್ದು ತುಂಬಾ ನಿರೀಕ್ಷೆ ಇರುತ್ತೆ ಅಂತ ಅನ್ಕೊಳ್ಳೋಣ, ಆ ನಿರೀಕ್ಷೆಗೆ ರೀಚ್ ಆಗದೆ ಹೋದಾಗ ಆಳವಾಗಿರ್ತಕ್ಕಂಥ ಕಣ್ಣೀರೇ ನಿಮಗೆ ರಿಟರ್ನ್ ಸಿಗೋಕ್ ಸಾಧ್ಯ. ಅದಕ್ಕೆ ಹೇಳೋದು, ಒನ್ ಸೈಡೆಡ್ ಲವ್ ಅಲ್ಲಿ ಯಾವತ್ತು ಪ್ರೀತಿ ಆಗ್ಲಿ, ಸ್ನೇಹ ಆಗ್ಲಿ, ಬದುಕಾಗ್ಲಿ 2 ಸೈಡೆಡ್ ಇರ್ಬೇಕು, ಒನ್ ಸೈಡೆಡ್ ಆಗಿರ್ಬಾರ್ದು. ಒನ್ ಸೈಡೆಡ್ ಇದ್ರೆ ತುಂಬಾ ಕಣ್ಣೀರ್ ಬರುತ್ತೆ. ನೀವು ಏನು ತುಂಬಾ ಚೆನ್ನಾಗಿ ಪ್ರೀತಿ ಕೊಡ್ತೀರಿ, ಆ ಮನ್ಸಿಗೂ ಪ್ರೀತಿ ಬೇಕಲ್ಲ, ಪ್ರೀತಿ ಕೊಟ್ಟಿದ್ ಮನ್ಸಿಗೆ. ಸೊ ಅದು ಸಿಗದೆ ಇದ್ದಾಗ ಆಬ್ವಿಯಸ್ಲಿ ಕಣ್ಣೀರ್ ಬರುತ್ತೆ, ತುಂಬಾ ಕಣ್ಣೀರ್ ಬರುತ್ತೆ. ಬಹುಶಃ ಬೇರೆ ಯಾವ್ದು ಕಣ್ಣೀರ್ ಬರುತ್ತೆ ಅಲ್ಲ ಗೊತ್ತಿಲ್ಲ, ಇದಕ್ ತುಂಬಾ ಕಣ್ಣೀರ್ ಬರುತ್ತೆ. ಬಿಕಾಸ್ ಆ ಪ್ರೀತಿ, ಆ ಪುಟ್ಟ ಮನಸ್ಸು ಅದನ್ನ ಬೇಡ್ತಾ ಇರತ್ತೆ. ಸೊ ನೆಕ್ಸ್ಟ್ ಯಾವ್ದು ಕಣ್ಣೀರ್ ಬರುತ್ತೆ ಅಂತ ಹೇಳಿದ್ರೆ, ನಾನು ಸಾಕಾಗ್ಲಿಲ್ವಾ ಇವ್ರಿಗೆ, ಈ ಥಾಟ್ ಬರಕ್ ಶುರು ಆಗುತ್ತೆ ನಿಮ್ಮಲ್ಲಿ, ಈ ಪ್ರಶ್ನೆ ಬರಕ್ಕೆ, ನನ್ನಲ್ಲಿ ಏನೋ ಕೊರತೆ ಇರಬಹುದು, ಅದಕ್ಕೆ ನಾನು ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ. ಬಿಕಾಸ್ ಒನ್ ಸೈಡ್ ನೀವಷ್ಟೇ ಇಷ್ಟ ಪಡ್ತೀರಿ, ಅವ್ರಿಗೆ ಇಷ್ಟ ಆಗ್ತಿಲ್ವಲ್ಲ, ರೈಟ್? ಸೊ ಇದು ಸ್ವಾಭಿಮಾನಕ್ಕೆ ತುಂಬಾ ಹೊಡೆತ ಕೊಡ್ತಾ ಇರತ್ತೆ. ಬಿಕಾಸ್ ನಿಮ್ಗೊಂದು ಸ್ವಾಭಿಮಾನ ಇರುತ್ತೆ, ಅದೆಲ್ಲ ಬಿಟ್ಕೊಂಡು ಅವ್ರ ಹತ್ರ ಕೇರಿಂಗ್ ಆಗಿ ಪ್ರೀತಿಯಿಂದ ಮಾತಾಡಿಸಿ, ಅವ್ರು ತುಂಬಾ ಕಾಳಜಿ ಕೊಟ್ಟು ಕಾಳಜಿ ತೋರಿಸಿ ಎಲ್ಲಾ ಮಾಡ್ತೀರಿ. ಆದ್ಮೇಲೆ ನಿಮ್ಗೆ ಅಲ್ಲಿಂದ ಏನು ಸಿಗದೆ ಇದ್ದಾಗ ನಿಮಗೊಂದು ಸ್ವಾಭಿಮಾನ ಇರುತ್ತಲ್ಲ, ಸತ್ತು ಬದುಕ್ತಾ ಇರತ್ತೆ, ರೈಟ್? ಇದು ತುಂಬಾ ನಿಮ್ಮಲ್ಲೇ ಕಾಡ್ತಾ ಇರುತ್ತೆ, ಒಂದು ದೊಡ್ಡ ಪ್ರಶ್ನೆ ಇದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತನಾಡಲು ಕೂಡ ಹಕ್ಕಿ ಇರಲ್ಲ ಅನ್ನೋ ಫೀಲ್ ನಿಮ್ಗೆ ಬರಕ್ ಶುರು ಆಗುತ್ತೆ. ಯಾಕೆ ಹೇಳಿ ನೋಡೋಣ. ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಆಗೋದು ಯಾವಾಗ, ಇಂಟ್ರೆಸ್ಟೆಡ್ ಮೇಲೆ ಸ್ಟಾರ್ಟ್ ಆಗತ್ತೆ. ಇಂಟ್ರೆಸ್ಟ್ ಬರೋದು ಯಾವಾಗ, ಗೌರವ ಇದ್ದಾಗ, ಪ್ರೀತಿ ಇದ್ದಾಗ, ಕರೆಕ್ಟ್? ಅದಿಲ್ಲ ಅಂದಾಗ, ಈಗ ನೀವು ಅಷ್ಟೇ ಅವ್ರನ್ನ ಇಷ್ಟ ಪಡ್ತೀರಿ, ಅವ್ರು ನಿಮ್ಮನ್ನ ಇಷ್ಟಾನೇ ಪಡಲ್ಲ ಅಂದಾಗ ನಿಮ್ಮನ್ನ ಕೇರೆ ಮಾಡಕ್ ಹೋಗಲ್ಲ. ಅವ್ರ ಇಷ್ಟದ ಪ್ರಕಾರ ನಡ್ಕೊಂಡು ಹೋಗ್ತಾರೆ, ನೀವು ನಿಮ್ಮ ಇಷ್ಟದ ಪ್ರಕಾರ ನಡ್ಕೊಳಕ್ ಹೋಗ್ತೀರಿ. ಅವಾಗ ನಿಮ್ಗೆ ಸ್ಪಂದನೆ ಸಿಗಲ್ಲ. ಅವಾಗ ಮಾತಾಡ್ಸಕ್ಕೂ ನಂಗೆ ರೈಟ್ಸ್ ಇಲ್ವೇನೋ ಅನ್ನೋ ಫೀಲ್ ನಿಮ್ಗೆ ಕಾಡುತ್ತೆ. ಅಂಡ್ ಅದು ಕಾಣ್ತಿರತ್ತೆ ಅಲ್ಲಿ, ಎಷ್ಟೋ ಅವಾಗ್ಲೂ ಕೂಡ ತುಂಬಾ ನಿಮ್ಗೆ ಪೈನ್ ಆಗತ್ತೆ, ಕಣ್ಣೀರು ಬರುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಕಳೆದ್ಕೊಂಡಿಲ್ಲ ಆದ್ರೂ ಕಳೆದ್ಕೊಂಡಿದೀವಿ ಅನ್ನೋ ಫೀಲ್ ಬರ್ತಾ ಇರತ್ತೆ. ತುಂಬಾ ಇಷ್ಟ ಪಡ್ತೀವಿ, ಒಟ್ಟಿಗೆ ಮಾತುಕತೆ ಎಲ್ಲ ಮಾಡ್ತಿರ್ತಾರೆ ಅಷ್ಟೇನೆ, ಬಟ್ ಒಳಗಡೆ ಇನ್ನರ್ ಒಂದು ಫೀಲ್ ಆಗ್ತಿರುತ್ತೆ ನಿಮ್ಗೆ. ಕಳ್ಕೊಳ್ದೆ ಹೋದ್ರು ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದೀನಿ ಅವ್ರನ್ನ, ಇಷ್ಟನೋ ಕರೆಕ್ಟ್ ನಾನು ಹೇಳ್ತಾ ಇರೋದು. ಇದು ನಿಮ್ಗೂ ಅನುಭವ ಆಗಿರುತ್ತೆ. ನಾವು ಕಳ್ಕೊಂಡಿರಲ್ಲ, ಬಟ್ ಅವ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಕಳ್ಕೊಬಿಟ್ಟಿದೀನಿ ನಾನು, ಕಳ್ಕೊತಾ ಇದ್ದೀನಿ ನಾನು, ಆ ಫೀಲ್ ಕಾಡ್ತಾ ಇರತ್ತೆ. ಅದು ಅನಿಸುತ್ತೆ ಮನಸ್ಸಿಗೆ, ಎಷ್ಟೋ ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಲ್ಪನೆಗಳು ಹೆಚ್ಚು, ನಿಜ ತುಂಬಾ ಕಡಿಮೆ ಆಗತ್ತೆ. ನೀವು ಕಲ್ಪನಾ ಲೋಕದಲ್ಲಿ ತುಂಬಾ ಕಲ್ಪನೆ ಮಾಡ್ಕೋತಾ ಇರ್ತೀರಿ, ಬಟ್ ಆ ನಿಜವಾಗ್ಲೂ ಅದು ಆ ತರ ನಡೆಯೋದು, ಇರೋದು, ಆಗೋದು ತುಂಬಾ ಕಡಿಮೆ. ವಾಸ್ತವತೆಯಲ್ಲಿ ಬದುಕೋದು ಕಮ್ಮಿ ಆಗತ್ತೆ. ನೀವು ಅವ್ರ ಬಗ್ಗೆ, ಅವ್ರೊಟ್ಟಿಗೆ ಹಿಂಗಿರ್ಬೋದು ನಾವು ಲೈಫಲ್ಲಿ, ಹಂಗಿರ್ಬೋದು ಅವ್ರೊಟ್ಟಿಗೆ ಲೈಫಲ್ಲಿ, ಪ್ರೈವೇಸಿ ಆಗಿ ಹಿಂಗ್ ಸಮಯ ಕಳಿಬಹುದು, ನಮ್ದು ಫ್ಯೂಚರ್ ಹಿಂಗಿರ್ಬೇಕು, ಅದೆಲ್ಲ ಯೋಚನೆ ಮಾಡ್ತೀರಿ ಕಲ್ಪನಾ ಲೋಕದಲ್ಲಿ ಮಾತ್ರ. ವಾಸ್ತವತೆ ಪ್ರೆಸೆಂಟ್ ಅಲ್ಲಿ ಆತರ ಆಗಲ್ಲ. ಬಹಳ ನಿಮ್ಗೆ ಆ ಒಂದು ಗಿಲ್ಟ್ ಕಾಡ್ತಾ ಇರತ್ತೆ. ಸೊ ಒನ್ ಸೈಡೆಡ್ ಲವ್ ಅಲ್ಲಿ ಒಬ್ಬ ವ್ಯಕ್ತಿ ಕಣ್ಣೀರ್ ಹಾಕಕ್ ಮೇಜರ್ ಕಾರಣನೇ 5 ಪಾಯಿಂಟ್ಸ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ನಿಸ್ತು ನಾನು ಹೇಳಿರ್ತಕ್ಕಂಥ ಪಾಯಿಂಟ್, ಅದನ್ನ ಹೋಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.